ಮಾಡ್ತಾ ಇದ್ದ ಅಂತ ಶ್ರೀಪಾದ್ ಪಾಟೀಲ್ ಏನೋ ಹೇಳ್ತಾ ಇದ್ರು ಬ್ರೇಕ್ ಅಲ್ಲಿ. ಇಲ್ಲ ಏನಂತಂದ್ರೆ ವಕ್ಫ್ ಆಸ್ತಿ ಹೆಚ್ಚು ಕಬಳಿಕೆ ಆಗಿರೋದು ವಿಜಯಪುರ ಜಿಲ್ಲೆಯಲ್ಲೇ. ಎಕ್ಸಾಕ್ಟ್ಲಿ 15,000 ಎಕರೆ. ಎಸ್. ಈಗ ನನ್ನ ಪ್ರಶ್ನೆ ಇರೋದು 20 ವರ್ಷದಿಂದ ಇವನು ಎಪಿಎಂಸಿ ಜಾಗದಲ್ಲಿ ತನ್ನದೇ ಸ್ವಂತ ಜಾಗ ಅಂತ ಹೇಳಿ ಇವನು ಅಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿಸ್ಕೊಂಡಿದ್ದಾನಂತೆ, ಬೇಕರಿ ಮತ್ತೊಂದು ಮಗದೊಂದು ಮಾಡ್ಕೊಂಡಿದ್ದಾನಂತೆ. ಈಗ ಅಧಿಕಾರಿಗಳ ಸಮೇತ ಬಂದು ಆ ಜಾಗನ ಖಾಲಿ ಮಾಡಿಸ್ತಾ ಇದ್ದಾರೆ ಇವರು. 25 ವರ್ಷದಿಂದ ಈತ ಎಪಿಎಂಸಿ ಜಾಗದಲ್ಲಿ ಈ ತರ ಕಟ್ಟಡ ಕಟ್ಟಿಸ್ಕೊಂಡಿದ್ನಲ್ಲ, ನೀವೇನ್ ಕತ್ತೆ ಕಾಯ್ತಾ ಇದ್ರಾ, ನಿದ್ದೆ ಮಾಡ್ತಾ ಇದ್ರಾ? ಯಾರಪ್ಪನ ಜಾಗ ರೀ ಅದು? ಈ ಅಲ್ಲಾವಕ್ಷನ ಜಾಗನ ಅದು? ಇನ್ನು ಎಷ್ಟು ಕೇಸ್ ಇದಾವೋ ಗೊತ್ತಿಲ್ಲ. ಈ ರೀತಿ ಒಂದು ಆಯ್ತು, ಕೋರ್ಟ್ ಅಲ್ಲಿ ಇತ್ತು, ಸಾಕಷ್ಟು ವರ್ಷ ಅದು ಕೋರ್ಟ್ ಅಲ್ಲಿ ಇತ್ತು, ಹಂಗಾಗಿ ಕ್ರಮ ತಗೊಳಕ್ಕಾಗಿಲ್ಲ, ಓಕೆ. ಆದ್ರೆ ನೀವು ಹೇಳಿದಾಗ 25 ವರ್ಷ ಅಂತೂ ಕೋರ್ಟ್ ಅಲ್ಲಿ ಇರಲಿಲ್ಲ ಅದು. ಅಲ್ಲ 25 ವರ್ಷದ ಕೋರ್ಟ್ದಲ್ಲಿ ಇರಲಿಲ್ಲ. 25 ವರ್ಷದಿಂದ ಇವನು ಎಪಿಎಂಸಿ ಜಾಗದಲ್ಲಿ ಬಿಲ್ಡಿಂಗ್ ಮಾಡ್ಕೊಂಡಿದ್ದಾನೆ. ಸಾಕಷ್ಟು ವರ್ಷ ಕೋರ್ಟ್ ಅಲ್ಲಿ ನಡೆದಿದೆ. ಇವನು ಕೋರ್ಟ್ಗೆ ಹೋದಾಗ ಇವ ಅಲ್ಲಾವಕ್ಷ ಕೋರ್ಟ್ಗೆ ಹೋಗ್ತಾನೆ. ಕೋರ್ಟ್ಗೆ ಯಾವಾಗ ಹೋದ ಅಂತಂದ್ರೆ 2016ರಲ್ಲಿ ಕೋರ್ಟ್ಗೆ ಹೋದಾಗ ಇದು ತನ್ನದೇ ಆಸ್ತಿ ಅಂತ ಕ್ಲೇಮ್ ಮಾಡ್ಕೊಳ್ತಾನೆ. ಆದ್ರೆ ಕೋರ್ಟ್ ಅದನ್ನ ಅರ್ಜಿ ವಜಾ ಮಾಡುತ್ತೆ. ಎಪಿಎಂಸಿ ಅಂತ ರೆಕಾರ್ಡ್ಸ್ ಇದೆ ರೀ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಿ? ನಿದ್ದೆ ಮಾಡ್ತಾ ಇದ್ರಾ? ಕತ್ತೆ ಕಾಯ್ತಾ ಇದ್ರಾ? 25 ವರ್ಷ ಈತನಿಗೆ ಅಲ್ಲಿ ಬಿಲ್ಡಿಂಗ್ ಹಾಕೋದಕ್ಕೆ ಹೆಂಗ್ ಬಿಟ್ರಿ ನೀವು? ನಂದು ಇದೇ ಪ್ರಶ್ನೆ ಫಸ್ಟ್. ಈಗ ಈ ತರ ಆಗೋದಲ್ಲದೆ ಆ ಅಲ್ಲಾಬಕ್ಷ ಗುಂಪನ್ನ ಕಟ್ಕೊಂಡು ಬಂದು ಆ ಪೊಲೀಸರ ಮೇಲೇನೆ ಮಾತಿನ ಚಕಮಕಿ, ಅಧಿಕಾರಿಗಳ ಮೇಲೆ ದಾಳಿ, ಇವ್ರಿಗೆಲ್ಲ ಹೇಗ್ ಬರುತ್ತೆ ಈ ಶಕ್ತಿ? ಎಲ್ಲಿಂದ ಬರುತ್ತೆ? ನಾನು ಅಧಿಕಾರಿಗಳನ್ನೇ ಬ್ಲೇಮ್ ಮಾಡಿದ ವಿಚಾರ ಏನಾಗಿದೆ ಅಂದ್ರೆ, ಈ ನೋಡಿ ಕೆಲವೊಂದ್ಸರಿ ಹೆಲ್ಮೆಟ್ ವಿಚಾರದಲ್ಲಿ ಬರುತ್ತಲ್ಲ, ಅದೇ ತರ ಆಗಿದೆ ಇಲ್ಲಿ. ಕೆಲವ್ರಿಗೆ ಮಾತ್ರ ಒಂದು ಕಾನೂನು, ಇನ್ನು ಉಳಿದವ್ರಿಗೆ ಇನ್ನೊಂದು ಕಾನೂನು. ಹಂಗೆ ಇಂಥದನ್ನ ಇವ್ರು ಯಾರು ಬೇಕಾದ್ರೂ ಮಾಡ್ಬೋದು. ಒಂದು ಧರ್ಮದವ್ರಿಗೆ, ಒಂದು ಸಮುದಾಯದವ್ರಿಗೆ ಒಂದು ರೀತಿ ಕಾನೂನು, ಬೇರೆ ಯಾರಾದ್ರೂ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತಾರೆ ಅಂತ ಡಿಸಿ ಮಾತಾಡಿದ್ದಾರೆ ಅಂತ ಅನ್ಸುತ್ತೆ. ಡಿಸಿ ಏನ್ ಹೇಳಿದ್ದಾರೆ ಕೇಳಿ. ಮೋಸ ಕೋಲಾರ ನಗರದಲ್ಲಿ ಒಂದು 40 ಗುಂಟ ಜಮೀನು, ಆದರೆ ಎಪಿಎಂಸಿ ಅವರಿಗೆ ಸಂಬಂಧಪಟ್ಟ ಜಮೀನನ್ನು ಕೂಡ ಕೆಲವೊಬ್ಬರು ಒತ್ತುವರಿ ಮಾಡಿಕೊಂಡು ಅದನ್ನು ಬಾಡಿಗೆಗೆ ಬೇರೆಯೊಬ್ಬರಿಗೆ ಬಿಡ್ತಾ ಇದ್ರು. ಸಿಕ್ಕಾಪಟ್ಟ ಒಂದು ಆದಾಯವನ್ನು ಸರ್ಕಾರಕ್ಕೆ ಮೋಸ ಮಾಡುತ್ತಾ ಇದ್ರು ಎಂದು ಒಂದು ಆರೋಪ ಮೇರೆಗೆ ಆ ಒತ್ತುವರಿಯನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಆಗಿದೆ. ಸೊ ಕೋಲಾರ ಒಂದು ಬೆಳೀತಿರುವ ಒಂದು ಟೌನ್ ಆಗಿರುತ್ತದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರಿ ವಿವಿಧ ಇಲಾಖೆಗಳಿಗೆ ಅಲ್ಲಿ ಜಮೀನಿನ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಎಲ್ಲಿ ಕೂಡ ಒತ್ತುವರಿ ಆಗಲದೆ ನೋಡಿಕೊಳ್ಳುವುದು ಅಲ್ಲಿನ ಅಧಿಕಾರಿಗಳ ಒಂದು ಜವಾಬ್ದಾರಿ. ಒತ್ತುವರಿ ಆಗಿದ್ದಲ್ಲಿ ಅದನ್ನು ತೆರವುಗೊಳಿಸಿ ಒತ್ತುವರಿ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡುವುದು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜವಾಬ್ದಾರಿ ಎಂದು ಈಗಾಗಲೇ ನಾನು ಹೇಳಿದ್ದೀನಿ. ಆದ್ರಿಂದ ಜಿಲ್ಲೆ ಪೂರ್ತಿ ಈ ತರ ಯಾವುದೋ ಸರ್ಕಾರಿ ಜಮೀನು ಒತ್ತುವರಿ ಆಗಲದೆ ನೋಡಿಕೊಳ್ಳೋಕೆ ನಾವು ಪ್ರಯತ್ನ ಮಾಡುತ್ತಾ ಇದ್ದೀವಿ. ಕೋಲಾರ ನಗರದಲ್ಲಿ ಒಂದು ನೋಡಿ ಅತಿಕ್ರಮಣ ಆಗ್ತಾ ಇದ್ದ ಅಂತ ಶ್ರೀಪಾದ್ ಪಾಟೀಲ್ ಏನೋ ಹೇಳ್ತಾ ಇದ್ರು ಬ್ರೇಕ್ ಅಲ್ಲಿ. ಇಲ್ಲ ಏನಂತಂದ್ರೆ ವಕ್ಫ್ ಆಸ್ತಿ ಹೆಚ್ಚು ಕಬಳಿಕೆ ಆಗಿರೋದು ವಿಜಯಪುರ ಜಿಲ್ಲೆಯಲ್ಲೇ. ಎಕ್ಸಾಕ್ಟ್ಲಿ 15,000 ಎಕರೆ. ಎಸ್. ಈಗ ನನ್ನ ಪ್ರಶ್ನೆ ಇರೋದು 20 ವರ್ಷದಿಂದ ಇವನು ಎಪಿಎಂಸಿ ಜಾಗದಲ್ಲಿ ತನ್ನದೇ ಸ್ವಂತ ಜಾಗ ಅಂತ ಹೇಳಿ ಇವನು ಅಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿಸ್ಕೊಂಡಿದ್ದಾನಂತೆ, ಬೇಕರಿ ಮತ್ತೊಂದು ಮಗದೊಂದು ಮಾಡ್ಕೊಂಡಿದ್ದಾನಂತೆ. ಈಗ ಅಧಿಕಾರಿಗಳ ಸಮೇತ ಬಂದು ಆ ಜಾಗನ ಖಾಲಿ ಮಾಡಿಸ್ತಾ ಇದ್ದಾರೆ ಇವರು. 25 ವರ್ಷದಿಂದ ಈತ ಎಪಿಎಂಸಿ ಜಾಗದಲ್ಲಿ ಈ ತರ ಕಟ್ಟಡ ಕಟ್ಟಿಸ್ಕೊಂಡಿದ್ನಲ್ಲ, ನೀವೇನ್ ಕತ್ತೆ ಕಾಯ್ತಾ ಇದ್ರಾ, ನಿದ್ದೆ ಮಾಡ್ತಾ ಇದ್ರಾ? ಯಾರಪ್ಪನ ಜಾಗ ರೀ ಅದು? ಈ ಅಲ್ಲಾವಕ್ಷನ ಜಾಗನ ಅದು? ಇನ್ನು ಎಷ್ಟು ಕೇಸ್ ಇದಾವೋ ಗೊತ್ತಿಲ್ಲ. ಈ ರೀತಿ ಒಂದು ಆಯ್ತು, ಕೋರ್ಟ್ ಅಲ್ಲಿ ಇತ್ತು, ಸಾಕಷ್ಟು ವರ್ಷ ಅದು ಕೋರ್ಟ್ ಅಲ್ಲಿ ಇತ್ತು, ಹಂಗಾಗಿ ಕ್ರಮ ತಗೊಳಕ್ಕಾಗಿಲ್ಲ, ಓಕೆ. ಆದ್ರೆ ನೀವು ಹೇಳಿದಾಗ 25 ವರ್ಷ ಅಂತೂ ಕೋರ್ಟ್ ಅಲ್ಲಿ ಇರಲಿಲ್ಲ ಅದು. ಅಲ್ಲ 25 ವರ್ಷದ ಕೋರ್ಟ್ದಲ್ಲಿ ಇರಲಿಲ್ಲ. 25 ವರ್ಷದಿಂದ ಇವನು ಎಪಿಎಂಸಿ ಜಾಗದಲ್ಲಿ ಬಿಲ್ಡಿಂಗ್ ಮಾಡ್ಕೊಂಡಿದ್ದಾನೆ. ಸಾಕಷ್ಟು ವರ್ಷ ಕೋರ್ಟ್ ಅಲ್ಲಿ ನಡೆದಿದೆ ಅದು. ಕೋರ್ಟ್ಗೆ ಹೋದಾಗ ಇವ ಅಲ್ಲಾಬಕ್ಷ ಕೋರ್ಟ್ಗೆ ಹೋಗ್ತಾನೆ. ಕೋರ್ಟ್ಗೆ ಯಾವಾಗ ಹೋದ ಅಂತಂದ್ರೆ 2016ರಲ್ಲಿ ಕೋರ್ಟ್ಗೆ ಹೋದಾಗ ಇದು ತನ್ನದೇ ಆಸ್ತಿ ಅಂತ ಕ್ಲೇಮ್ ಮಾಡ್ಕೊಳ್ತಾನೆ. ಆದ್ರೆ ಕೋರ್ಟ್ ಅದನ್ನ ಅರ್ಜಿ ವಜಾ ಮಾಡುತ್ತೆ. ಎಪಿಎಂಸಿ ಅಂತ ರೆಕಾರ್ಡ್ಸ್ ಇದೆ ರೀ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಿ? ನಿದ್ದೆ ಮಾಡ್ತಾ ಇದ್ರಾ? ಕತ್ತೆ ಕಾಯ್ತಾ ಇದ್ರಾ? 25 ವರ್ಷ ಈತನಿಗೆ ಅಲ್ಲಿ ಬಿಲ್ಡಿಂಗ್ ಹಾಕೋದಕ್ಕೆ ಹೆಂಗ್ ಬಿಟ್ರಿ ನೀವು? ನಂದು ಇದೇ ಪ್ರಶ್ನೆ ಫಸ್ಟ್. ಈಗ ಈ ತರ ಆಗೋದಲ್ಲದೆ ಆ ಅಲ್ಲಾಬಕ್ಷ ಗುಂಪನ್ನ ಕಟ್ಕೊಂಡು ಬಂದು ಆ ಪೊಲೀಸರ ಮೇಲೇನೆ ಮಾತಿನ ಚಕಮಕಿ, ಅಧಿಕಾರಿಗಳ ಮೇಲೆ ದಾಳಿ, ಇವ್ರಿಗೆಲ್ಲ ಹೇಗ್ ಬರುತ್ತೆ ಈ ಶಕ್ತಿ? ಎಲ್ಲಿಂದ ಬರುತ್ತೆ? ನಾನು ಅಧಿಕಾರಿಗಳನ್ನೇ ಬ್ಲೇಮ್ ಮಾಡಿದ ವಿಚಾರ ಏನಾಗಿದೆ ಅಂದ್ರೆ, ಈ ನೋಡಿ ಕೆಲವೊಂದ್ಸರಿ ಹೆಲ್ಮೆಟ್ ವಿಚಾರದಲ್ಲಿ ಬರುತ್ತಲ್ಲ, ಅದೇ ತರ ಆಗಿದೆ ಇಲ್ಲಿ. ಕೆಲವ್ರಿಗೆ ಮಾತ್ರ ಒಂದು ಕಾನೂನು, ಇನ್ನು ಉಳಿದವ್ರಿಗೆ ಇನ್ನೊಂದು ಕಾನೂನು. ಹಂಗೆ ಇಂಥದನ್ನ ಇವ್ರು ಯಾರು ಬೇಕಾದ್ರೂ ಮಾಡ್ಬೋದು. ಒಂದು ಧರ್ಮದವ್ರಿಗೆ, ಒಂದು ಸಮುದಾಯದವ್ರಿಗೆ ಒಂದು ರೀತಿ ಕಾನೂನು, ಬೇರೆ ಯಾರಾದ್ರೂ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತಾರೆ ಅಂತ ಡಿಸಿ ಮಾತಾಡಿದ್ದಾರೆ ಅಂತ ಅನ್ಸುತ್ತೆ. ಡಿಸಿ ಏನ್ ಹೇಳಿದ್ದಾರೆ ಕೇಳಿ. ಮೋಸ ಕೋಲಾರ ನಗರದಲ್ಲಿ ಒಂದು 40 ಗುಂಟ ಜಮೀನು,
ಆದರೆ APMC ಅವರಿಗೆ ಸಂಬಂಧಪಟ್ಟ ಜಮೀನನ್ನು ಕೂಡ ಕೆಲವೊಬ್ಬರು ಒತ್ತುವರಿ ಮಾಡಿಕೊಂಡು ಅದನ್ನು ಬಾಡಿಗೆಗೆ ಬೇರೊಬ್ಬರಿಗೆ ಬಿಡ್ತಾ ಇದ್ರು. ಸಿಕ್ಕಾಪಟ್ಟ ಒಂದು ಆದಾಯವನ್ನು ಸರ್ಕಾರಕ್ಕೆ ಮೋಸ ಮಾಡುತ್ತಾ ಇದ್ರು ಎಂದು ಒಂದು ಆರೋಪ ಮೇರೆಗೆ ಆ ಒತ್ತುವರಿಯನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಆಗಿದೆ. ಸೊ ಕೋಲಾರ ಒಂದು ಬೆಳೀತಾ ಇರುವ ಒಂದು ಟೌನ್ ಆಗಿರುತ್ತದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರಿ ವಿವಿಧ ಇಲಾಖೆಗಳಿಗೆ ಅಲ್ಲಿ ಜಮೀನಿನ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಎಲ್ಲಿ ಕೂಡ ಒತ್ತುವರಿ ಆಗಲದೆ ನೋಡಿಕೊಳ್ಳುವುದು ಅಲ್ಲಿನ ಅಧಿಕಾರಿಗಳ ಒಂದು ಜವಾಬ್ದಾರಿ. ಒತ್ತುವರಿ ಆಗಿದ್ದಲ್ಲಿ ಅದನ್ನು ತೆರವುಗೊಳಿಸಿ ಒತ್ತುವರಿ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡೋದು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜವಾಬ್ದಾರಿ ಎಂದು ಈಗಾಗಲೇ ನಾನು ಹೇಳಿದ್ದೀನಿ. ಆದ್ರಿಂದ ಜಿಲ್ಲೆ ಪೂರ್ತಿ ಈ ತರ ಯಾವುದೋ ಸರ್ಕಾರಿ ಜಮೀನು ಒತ್ತುವರಿ ಆಗಲದೆ ನೋಡಿಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡುತ್ತಾ ಇದ್ದೀವಿ. ಕೋಲಾರ ನಗರದಲ್ಲಿ ಒಂದು ನೋಡಿ ಅತಿಕ್ರಮಣ ಆಗ್ತಾ ಇದ್ದ ಅಂತ ಶ್ರೀಪಾದ್ ಪಾಟೀಲ್ ಹೇಳ್ತಾ ಇದ್ರು ಬ್ರೇಕ್ ಅಲ್ಲಿ. ಇಲ್ಲ ಏನಂತಂದ್ರೆ ವಕ್ಫ್ ಆಸ್ತಿ ಹೆಚ್ಚು ಕಬಳಿಕೆ ಆಗಿರೋದು ವಿಜಯಪುರ ಜಿಲ್ಲೆಯಲ್ಲೇ ಎಕ್ಸಾಕ್ಟ್ಲಿ 15,000 ಎಕರೆ. ಎಸ್, ಈಗ ನನ್ನ ಪ್ರಶ್ನೆ ಇರೋದು 20 ವರ್ಷದಿಂದ ಇವನು APMC ಜಾಗದಲ್ಲಿ ತನ್ನದೇ ಸ್ವಂತ ಜಾಗ ಅಂತ ಹೇಳಿ ಇವನು ಅಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿಸ್ಕೊಂಡಿದ್ದಾನಂತೆ, ಬೇಕರಿ ಮತ್ತೊಂದು ಮಗದೊಂದು ಮಾಡ್ಕೊಂಡಿದ್ದಾನಂತೆ. ಈಗ ಅಧಿಕಾರಿಗಳ ಸಮೇತ ಬಂದು ಆ ಜಾಗನ ಖಾಲಿ ಮಾಡಿಸ್ತಾ ಇದ್ದಾರೆ ಇವರು. 25 ವರ್ಷದಿಂದ ಈತ APMC ಜಾಗದಲ್ಲಿ ಈ ತರ ಕಟ್ಟಡ ಕಟ್ಟಿಸ್ಕೊಂಡಿದ್ನಲ್ಲ, ನೀವೇನ್ ಕತ್ತೆ ಕಾಯ್ತಾ ಇದ್ರಾ, ನಿದ್ದೆ ಮಾಡ್ತಾ ಇದ್ರಾ? ಯಾರಪ್ಪನ ಜಾಗ ರೀ ಅದು? ಈ ಅಲ್ಲಾವಕ್ಷನ್ ಜಾಗನ ಅದು? ಇನ್ನು ಎಷ್ಟು ಕೇಸ್ ಇದಾವೋ ಗೊತ್ತಿಲ್ಲ ಈ ರೀತಿ. ಒಂದು ಆಯ್ತು, ಕೋರ್ಟಲ್ ಇತ್ತು, ಸಾಕಷ್ಟು ವರ್ಷ ಅದು ಕೋರ್ಟಲ್ ಇತ್ತು, ಹಂಗಾಗಿ ಕ್ರಮ ತಗೊಳಕ್ಕಾಗಿಲ್ಲ, ಓಕೆ. ಆದ್ರೆ ನೀವು ಹೇಳಿದಂಗೆ 25 ವರ್ಷ ಅಂತೂ ಕೋರ್ಟಲ್ ಇರಲಿಲ್ಲ ಅದು. ಅಲ್ಲ 25 ವರ್ಷದ ಕೋರ್ಟದಲ್ಲಿ ಇರಲಿಲ್ಲ. 25 ವರ್ಷದಿಂದ ಇವನು APMC ಜಾಗದಲ್ಲಿ ಬಿಲ್ಡಿಂಗ್ ಮಾಡ್ಕೊಂಡಿದ್ದಾನೆ. ಸಾಕಷ್ಟು ವರ್ಷ ಕೋರ್ಟಲ್ಲಿ ನಡೆದಿದೆ ಅದು. ಕೋರ್ಟ್ಗೆ ಹೋದಾಗ ಇವ ಅಲ್ಲಾಬಕ್ಷ ಕೋರ್ಟ್ಗೆ ಹೋಗ್ತಾನೆ. ಕೋರ್ಟ್ಗೆ ಯಾವಾಗ ಹೋದ ಅಂತಂದ್ರೆ 2016ರಲ್ಲಿ ಕೋರ್ಟ್ಗೆ ಹೋದಾಗ ಇದು ತನ್ನದೇ ಆಸ್ತಿ ಅಂತ ಕ್ಲೇಮ್ ಮಾಡ್ಕೊಳ್ತಾನೆ. ಆದ್ರೆ ಕೋರ್ಟ್ ಅದನ್ನ ಅರ್ಜಿ ವಜಾ ಮಾಡುತ್ತೆ. APMC ಅಂತ ರೆಕಾರ್ಡ್ಸ್ ಇದೆ ರೀ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಿ? ನಿದ್ದೆ ಮಾಡ್ತಾ ಇದ್ರಾ? ಕತ್ತೆ ಕಾಯ್ತಾ ಇದ್ರಾ? 25 ವರ್ಷ ಈತನಿಗೆ ಅಲ್ಲಿ ಬಿಲ್ಡಿಂಗ್ ಹಾಕೋದಕ್ಕೆ ಹೆಂಗ್ ಬಿಟ್ರಿ ನೀವು? ನಂದು ಇದೇ ಪ್ರಶ್ನೆ ಫಸ್ಟ್. ಈಗ ಈ ತರ ಆಗೋದಲ್ಲದೆ ಆ ಅಲ್ಲಾಬಕ್ಷ ಗುಂಪನ್ನ ಕಟ್ಕೊಂಡು ಬಂದು ಆ ಪೊಲೀಸರ ಮೇಲೇನೆ ಮಾತಿನ ಚಕಮಕಿ, ಅಧಿಕಾರಿಗಳ ಮೇಲೆ ದಾಳಿ, ಇವ್ರಿಗೆಲ್ಲ ಹೇಗ್ ಬರುತ್ತೆ ಈ ಶಕ್ತಿ? ಎಲ್ಲಿಂದ ಬರುತ್ತೆ? ನಾನು ಅಧಿಕಾರಿಗಳನ್ನೇ ಬ್ಲೇಮ್ ಮಾಡೋದು ವಿಚಾರ. ಏನಾಗಿದೆ ಅಂದ್ರೆ ಈ ನೋಡಿ ಕೆಲವೊಂದ್ಸರಿ ಹೆಲ್ಮೆಟ್ ವಿಚಾರದಲ್ಲಿ ಬರುತ್ತಲ್ಲ, ಅದೇ ತರ ಆಗಿದೆ ಇಲ್ಲಿ. ಕೆಲವ್ರಿಗೆ ಮಾತ್ರ ಒಂದು ಕಾನೂನು, ಇನ್ನು ಉಳಿದವ್ರಿಗೆ ಇನ್ನೊಂದು ಕಾನೂನು. ಹಂಗೆ ಇಂಥದನ್ನ ಇವ್ರು ಯಾರು ಬೇಕಾದ್ರೂ ಮಾಡ್ಬೋದು. ಒಂದು ಧರ್ಮದವರಿಗೆ, ಒಂದು ಸಮುದಾಯದವರಿಗೆ ಒಂದು ರೀತಿ ಕಾನೂನು, ಬೇರೆ ಯಾರಾದ್ರೂ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತಾರೆ ಅಂತ DC ಮಾತಾಡಿದ್ದಾರೆ ಅಂತ ಅನ್ಸುತ್ತೆ. DC ಏನ್ ಹೇಳ್ತಾರೆ ಕೇಳಿ. ಮೋಸ ಕೋಲಾರ ನಗರದಲ್ಲಿ ಒಂದು 40 ಗುಂಟಾ ಜಮೀನು, ಆದರೆ APMC ಅವರಿಗೆ ಸಂಬಂಧಪಟ್ಟ ಜಮೀನನ್ನು ಕೂಡ ಕೆಲವೊಬ್ಬರು ಒತ್ತುವರಿ ಮಾಡಿಕೊಂಡು ಅದನ್ನು ಬಾಡಿಗೆಗೆ ಬೇರೊಬ್ಬರಿಗೆ ಬಿಡ್ತಾ ಇದ್ರು. ಸಿಕ್ಕಾಪಟ್ಟ ಒಂದು ಆದಾಯವನ್ನು ಸರ್ಕಾರಕ್ಕೆ ಮೋಸ ಮಾಡುತ್ತಾ ಇದ್ರು ಎಂದು ಒಂದು ಆರೋಪ ಮೇರೆಗೆ ಆ ಒತ್ತುವರಿಯನ್ನು ತೆರವುಗೊಳಿಸುವ ಕಾರ್ಯ